ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತದಲ್ಲಿ 10.2 ಅಭ್ಯಾಸ 8ನೇ ಲೆಕ್ಕವನ್ನು ನೋಡೋಣ. ABCD ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ಚಿತ್ರ 10.12 ನೋಡಿ. AB + CD = AD + BC ಎಂದು ಸಾಧಿಸಿ ಅಂತ ಕೊಟ್ಟ. ಇಲ್ಲೇ ಚಿತ್ರ ಕೊಟ್ಟಾರ. ಅವರೇ ಏನಂತ ಕೊಟ್ಟಾರ? ಈ ಒಂದು ವೃತ್ತ ಎಲ್ಲಿ ಅಂತಸ್ಥವಾಗಿದೆ? ಚತುರ್ಭುಜದಲ್ಲಿ. ಚತುರ್ಭುಜ ABCD ಚತುರ್ಭುಜ. ಇಲ್ಲಿ ABCD ಚತುರ್ಭುಜ ಕೊಟ್ಟಾರ. ಇದು AB, ಇದು CD ಹೌದಾ? ಆಮೇಲೆ ಇನ್ನೊಂದು ಇದು AB ಅಂತ. ಇಲ್ಲಿ ಇದನ್ನ ಕೂಡಿಸ್ಕೊಡ್ರಿ. ಈ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ವೃತ್ತವು ಅಂತಸ್ಥವಾಗಿದೆ. ಹಂಗಾದ್ರೆ ಏನ್ ಕಂಡಿಡಿ ಅಂದಾರಿಲ್ಲ? ಇಲ್ಲಿ ಇದನ್ನ ಬರ್ಕೊಡ್ರಿ. A, B, C ಮತ್ತು D. ಇಲ್ಲಿ P, Q, R ಮತ್ತು S ಗಳಿವೆ. ಹಂಗಾರೆ ಇಲ್ಲಿ ದತ್ತ ಏನೈತೆ? ABCD ಒಂದು ಚತುರ್ಭುಜ. ಚತುರ್ಭುಜ ಹೌದಾ? ನೆಕ್ಸ್ಟ್ ವೃತ್ತವು ಇದರಲ್ಲಿ ಅಂತಸ್ಥವಾಗಿದೆ. ಇಲ್ಲಿ ವೃತ್ತ ಏನಾಗೈತೆ? ಅಂತಸ್ಥವಾಗಿದೆ. ವೃತ್ತವು ಅಂತಸ್ಥವಾಗಿದೆ ಅಂತ ಕೊಟ್ಟಾರ. ಆಮೇಲೆ ಏನ್ ಕೇಳಿರಲ್ಲಿ? AB + CD = AD + BC ಎಂದು ಸಾಧಿಸಿ. ಹೌದಲ್ಲ? ಈಗ ಸಾಧನೆ ಇಲ್ಲಿ ಏನ್ ಮಾಡ್ಬೇಕು ನೀವೀಗ? AB + CD = AD + BC ಅಂತೇಳಿ ಸಾಧಿಸಿ. ಆಯ್ತಾ? ಇಲ್ಲಿ ನೋಡ್ರಿ, ನಾವಿಲ್ಲಿ ಸೆಂಟರ್ ಅಂದ್ರೆ ವೃತ್ತ ಕೇಂದ್ರವನ್ನ O ಅಂತ ತಗೊಂಡ್ರೆ ಇಲ್ಲಿ ಇದನ್ನ ಕೂಡಿಸ್ಕೊಳ್ಳೋಣ. ಹೌದಾ? ಈಗ ನಮ್ಗೆ ಇವೆಲ್ಲ ಸ್ಪರ್ಶಕಗಳು ಯಾವುದು? AP ಒಂದು ಸ್ಪರ್ಶಕ, ಆಮೇಲೆ AP ಒಂದು ಸ್ಪರ್ಶಕ, ಹಾಗೆ AS ನು ಸ್ಪರ್ಶಕ, BP ಸ್ಪರ್ಶಕ, DQ ನು ಸ್ಪರ್ಶಕ. ಹೌದಲ್ಲ? ಆಮೇಲೆ CQ, CR, DR ಮತ್ತ DS ಇವೆಲ್ಲ ಏನು? ವೃತ್ತಕ್ಕೆ ಸ್ಪರ್ಶಕಗಳು ಅಂತೇಳಿ ತಗೊಂಡಾಗ, ಹೌದಲ್ಲ? ವೃತ್ತಕ್ಕೆ ಸ್ಪರ್ಶಕಗಳು ಅಂತೇಳಿ ತಗೊಂಡಾಗ ನಮ್ಗೆ ಇನ್ನೊಂದು ಗೊತ್ತು. ಏನು? AP ಎಷ್ಟಿರುತ್ತೆ ಅಷ್ಟೇ AS ನು ಇರ್ತೈತೆ ಅಂತ. ಸೊ ಹಂಗಾದ್ರೆ AP = AS. ಆದರೆ BP ಏನು? BP = DQ. ಇದಕ್ಕೆ ಸಮೀಕರಣ 1 ಅಂತೀನಿ, ಇದಕ್ಕೆ 2 ಅಂತೀನಿ. ಆಮೇಲೆ CR = CQ. ಇದು ಸಮೀಕರಣ 3. ಆಮೇಲೆ DR = DS.
ಇದು ಸಮೀಕರಣ 4 ಅಂತೆ. ಅರ್ಥ ಆಯ್ತಲ್ಲ? ಎ ಪಿ ಇಸ್ ಈಕ್ವಲ್ ಟು ಎ ಎಸ್ ಆದ್ರೆ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ, ಆಮೇಲೆ ಸಿ ಆರ್ ಇಸ್ ಈಕ್ವಲ್ ಟು ಸಿ ಕ್ಯೂ, ಆಮೇಲೆ ಡಿ ಆರ್ ಇಸ್ ಈಕ್ವಲ್ ಟು ಡಿ ಎಸ್. ಈಗ ಸಮೀಕರಣ 1, 2, 3 ಹಾಗೂ 4 ಸೇರಿಸಿ ಏನ್ ಮಾಡೋಣ, ಕೂಡಿಸೋಣ. ಇಲ್ಲಿ ಕೂಡಿಸಿದಾಗ ಏನಾಗ್ತೈತಿ, ಇಲ್ಲಿ ನೋಡ್ರಿ, ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಇಸ್ ಈಕ್ವಲ್ ಟು ಇವೆಲ್ಲ ಕೂಡಿಸಿವಿ, ಇವೆಲ್ಲ ಕೂಡಿಸಿವಿ. ಆಮೇಲೆ ಈಗ ಇವೆಲ್ಲ ಕೂಡಿಸಿ ಏನು, ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ಕರೆಕ್ಟಾ? ಇಲ್ಲಿ ನೋಡ್ರಿ, ಎ ಪಿ ಪ್ಲಸ್ ಬಿ ಪಿ ಅಂದ್ರೆ ಏನು, ಎ ಪಿ ಪ್ಲಸ್ ಬಿ ಪಿ, ಇಲ್ಲಿ ಎ ಪಿ ಪ್ಲಸ್ ಬಿ ಪಿ ಇಸ್ ಈಕ್ವಲ್ ಟು ಎ ಬಿ ಅದಲ್ಲ, ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಅಂದ್ರ ಸಿ ಆರ್ ಪ್ಲಸ್ ಡಿ ಆರ್ ಅಂದ್ರೆ ಡಿ ಸಿ ಅಥವಾ ಸಿ ಡಿ. ಇಲ್ಲಿ ಎ ಎಸ್ ಪ್ಲಸ್ ಡಿ ಎಸ್, ಎ ಎಸ್ ಪ್ಲಸ್ ಡಿ ಎಸ್ ಇವೆರಡು ಸೇರಿಸಿದ್ರೆ ಏನಾಗ್ತೈತಿ, ಎ ಡಿ ಆಗ್ತೈತಿ. ಪ್ಲಸ್ ಬಿ ಕ್ಯೂ ಮತ್ತು ಸಿ ಕ್ಯೂ ಸೇರಿಸಿದ್ರೆ ಬಿ ಕ್ಯೂ ಮತ್ತು ಸಿ ಕ್ಯೂ ಸೇರಿಸಿದ್ರೆ ಏನಾಗ್ತೈತಿ, ಬಿ ಸಿ ಆಗ್ತೈತಿ. ಬಿ ಕ್ಯೂ ಮತ್ತು ಸಿ ಕ್ಯೂ ಸೇರಿಸಿದ್ರೆ ಬಿ ಸಿ ಆಗ್ತೈತಿ. ಈಗ ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಡಿ ಸಿ ಅಂತ ಸಾಧಿಸ್ರಿ ಅಂತ ಹೇಳಿದ್ರೆ ಇಲ್ಲಿ ನಾವು ಸಾಧಿಸ್ತೀವಿ. ತಿಳಿತಲ್ಲ?